ದಸರಾಕ್ಕೂ ರಾಜಕೀಯ ಬೆಳವಣಿಗೆಗೂ ಸಂಬಂಧ ಇಲ್ಲ. ಇದು ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ನಾಡಿನ ಪರಂಪರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಜಯನಗರದ ಸಾಮ್ರಾಜ್ಯ ಆಡಳಿತದ ಒಂದು ಪರಿಣಾಮಗಳು ಹೇಗೆ ಜನಜೀವನದಲ್ಲಿ ಅಭಿವೃದ್ಧಿ, ಬದಲಾವಣೆ, ಸಾಮರಸ್ಯವನ್ನು ಬಿತ್ತಿತು. ನಮ್ಮ ನಾಡಿನ ಸಾಹಿತ್ಯ, ಕಲೆ, ಕ್ರೀಡೆ, ಸಂಗೀತ ಇವೆಲ್ಲವನ್ನು, ಜಾನಪದ ಕಲೆಗಳನ್ನು ಪ್ರೋತ್ಸಾಹಿಸುವಂತಕ್ಕಂಥದ್ದನ್ನು ಪ್ರತಿಬಿಂಬಿಸುವುದೇ ಈ ದಸರಾ ಆಚರಣೆಯ ಮೂಲ ಉದ್ದೇಶ. ಇದು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳನ್ನು ಪ್ರತಿಬಿಂಬಿಸುವಂಥ ಒಂದು ಪ್ರಮುಖವಾದಂಥ ಆಚರಣೆ. ಆದ್ದರಿಂದ ಎಲ್ಲ ಸಮುದಾಯಗಳು, ಎಲ್ಲ ರಾಜಕೀಯ ಪಕ್ಷಗಳು ರಾಜಕೀಯ ಜಂಜಾಟಗಳನ್ನು ಬಿಟ್ಟು ಹೊರತುಪಡಿಸಿ ಈ ದಸರೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಬಿಜೆಪಿಯವರು ಸಿಎಂ ರಾಜೀನಾಮೆ ಕೇಳ್ತಾ ಇದ್ದಾರೆ, ಸಿಎಂ ಕೂಡ ಮೈಸೂರವರೇ. ಆ ದೃಷ್ಟಿಯಿಂದ ನಾವು ಕೇಳ್ತಾ ಇರೋದು ಈ ಥರದ ಏನು ಬೆಳವಣಿಗೆಗಳು ನಡೀತಾ ಇದೆ? ಯಾರಾದರೂ ರಾಜೀನಾಮೆ ಕೊಡು ಅಂದರೆ ಕೊಟ್ಟುಬಿಡೋಕ್ಕೆ ಜನ 7 ಕೋಟಿ ಜನ ಆಯ್ಕೆ ಮಾಡಿರೋದು ಸರ್ಕಾರ, ಕಾಂಗ್ರೆಸ್ ಸರ್ಕಾರನ. ಅದಕ್ಕೆ ಈ ಸಂದರ್ಭದಲ್ಲಿ ದಸರಾ ಆಚರಣೆ ಸಂದರ್ಭದಲ್ಲಿ ರಾಜಕೀಯ ಬೆರೆಸಲಿಕ್ಕೆ ನನಗೆ ಇಷ್ಟ ಇಲ್ಲ. ಅದನ್ನು ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ. ಏನು ಹೇಳಬೇಕು ಎಲ್ಲ ಹೇಳಿದ್ದೀವಿ. ನ್ಯಾಯಾಲಯದಲ್ಲೂ ಕೂಡ ಅದನ್ನು ಪ್ರಸ್ತುತಪಡಿಸಿದ್ದಾರೆ. ಜನ ಮ್ಯಾಂಡೇಟ್ ಕೊಟ್ಟಿರೋದು ಸಿದ್ದರಾಮಯ್ಯನವರು 5 ವರ್ಷ ಆಡಳಿತ ಮಾಡಬೇಕು ಅಂತ. ಮುಖ್ಯಮಂತ್ರಿ ಆಗಿದಾರಲ್ವಾ? ಯಾಕೆ ಅನುಮಾನ? ಯಾಕೆ ನಿಮಗೆ 136 ಶಾಸಕರು ಬೆಂಬಲ ಇರುವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರದ ಬೆಳವಣಿಗೆ ಇಲ್ಲ. ಯಾರಿಗಾದರೂ ಆನೆ ಹೋಗ್ತಾ ಇದೆ, ನರಿ ನೋಡ್ತಾ ಇದೆ, ಹೆಜ್ಜೆ ಇಡ್ತಾ ಇದೆ, ಆನೆದು ಬಿಡಂಗಿಲ್ಲ, ನರಿ ತಿನ್ನಂಗಿಲ್ಲ. ಯಾವ ಬೆಳವಣಿಗೆಗೂ ಇಲ್ಲ. ಶಾಸಕಾಂಗ ಸಭೆ, AICC ಶಾಸಕಾಂಗ ಸಭೆ, AICC ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತೇಳಿ ತೀರ್ಮಾನ ಮಾಡಿದರೆ ಸರ್ವಾನುಮತದಿಂದ ರಾಜ್ಯದ 7 ಕೋಟಿ ಜನರು ಆಶೀರ್ವಾದ ಮಾಡಿ 135 ಶಾಸಕರನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ BJPಯ ದುರಾಡಳಿತ, ಭ್ರಷ್ಟಾಚಾರದ ವಿರುದ್ಧ ಕೊಟ್ಟಂಥ ಮ್ಯಾಂಡೇಟ್ ಅದು. ಯಾವುದ್ರ ವಿರುದ್ಧ? ವ್ಯಾಪಕ ಭ್ರಷ್ಟಾಚಾರ, ದುರಾಡಳಿತ, BJP ವಿರುದ್ಧ ಕೊಟ್ಟಂಥ ಮ್ಯಾಂಡೇಟು. 135 ಜನ ಶಾಸಕರು ಆಯ್ಕೆ ಆದಮೇಲೆ ಹೌ ಕ್ಯಾನ್ ಎನ್ ಎಲೆಕ್ಟೆಡ್ ಗೌರ್ಮೆಂಟ್ ಕ್ಯಾನ್ ಬಿ ಡಿಸ್ಟೆಬಿಲೈಸ್ಡ್? 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿದ್ದಾರೆ. ನಿಮ್ಗೆ ಯಾಕೆ ಡೌಟು? ವೈ ಆರ್ ಯು ಡೌಟಿಂಗ್? ಏನು ಡೌಟ್ ಯಾಕೆ? ಅಂದ್ರೆ ಈಗ ಮೂಡದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳು ಜನರಲ್ಲಿ ಆ ಥರ ಅನುಮಾನ ಹುಟ್ಟಿಸಿದೆ. ಅಲ್ಲೇನು ಬೆಳವಣಿಗೆ ಏನಿಲ್ವಲ್ಲ? ವೆರ್ ಇಸ್ ದಿ ರೋಲ್ ಆಫ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ? CLP ಮೀಟಿಂಗ್ ನಾಳೆ CLP ಮೀಟಿಂಗ್. CLP ಮೀಟಿಂಗು ನಮ್ಮ ರಾಜ್ಯದ ಅಭಿವೃದ್ಧಿ ಚರ್ಚೆ ಮಾಡಬೇಕಲ್ವಾ? ಅದಕ್ಕೆ ಕರೆದಿದ್ದೀವಿ.